ನಮ್ಮಂಥ ಕಲಾವಿದರು ಸೊ ನಮ್ಮ ಚಿಕ್ಕ ಚಿಕ್ಕ ಕಲಾವಿದರು ಭಾಳ ಜನ ಇದ್ದಾರೆ ಸರ್. ನೀವು ಅಶೋಕ್ ಸರ್ ಪರ್ಸನಾಲಿಟಿ ಈ ಕಡೆ ಮಾಡ್ರಿ, ಮುನ್ಸಿಪಾಲಿಟಿ ನನ್ನ ಕಡೆ ಮಾಡ್ರಿ. ಸೊ ಚಿಕ್ಕ ಚಿಕ್ಕ ಕಲಾವಿದರು ಭಾಳ ಜನ ಇದ್ದಾರೆ ಸರ್. ಬೂದಿ ಮುಚ್ಚಿದ ಕೆಂಡದಂಗೆ ಭಾಳ ಜನ ಇದ್ದಾರೆ ಸರ್. ಬಟ್ ಈ ಒಂದು ವೇದಿಕೆ ಆ ಪ್ರತಿಭೆಗಳನ್ನ ಹೊರತೆಗೆದು ನಮ್ಮ ನಾಡಿನಾದ್ಯಂತ ಬೆಳವಣಿಗೆ ಮಾಡಬೇಕಂತ ನಿಮ್ಮಲ್ಲಿ ಚಿರಋಣಿಯಾಗಿ ನಾನು ಬೇಡ್ಕೋತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಕಾಂತ್ ಸರ್, ತುಂಬ ಧನ್ಯವಾದಗಳು ಸರ್. ಈ ಒಂದು ವೇದಿಕೆ ನನಗೆ ಭಾಳ ಹುಮ್ಮಸ್ಸು ಬಂದಿದೆ. ನಾ ಬಂದ ತಕ್ಷಣ ಬಂದು ನೋಡಿದ್ದು ಕಲಾಸುರ್ವಿ ನೋಡಿದ್ರೆ ಮುಲ್ಲೆ ಗುಂಡಣ್ಣ ಡಿಗ್ಗಿ ಅಂತ ಸರ್ ಅವರಿದ್ದರು. ನನಗೆ ಹಾಲು ಕುಡಿದ ಸಂತೋಷ ಇದೆ ಸರ್. ಅವತ್ತೇ ನಾನು ಅನ್ಕೊಂಡೆ ನಾನು ಗುರುಗಳು ನನ್ನ ಜೊತೆನೇ ಇರ್ತಾರೆ ಯಾವಾಗಲೂ. ನೋಡಿದ್ರೆ ನಾನು ಹುಬ್ಬಳ್ಳಿ ಇದ್ರು ಕೂಡ ಅವರು ವಿಡಿಯೋ ನೋಡ್ಕೊತಾ ಬೆಳಗ್ಗೆ ಇರ್ತೀನಿ. ನಾನು ಯಾವಾಗಾದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಗುಂಡಣ್ಣ ಡಿಗ್ಗಿ ಸರ್ ವಿಡಿಯೋ ನೋಡಿದ್ರೆ ಸಾಕು, ಮನಸ್ಸಿಗೆ ಒಂದು ಆಹ್ಲಾದಕ ಸಂತೋಷ ಸಿಗ್ತದೆ. ಸೊ ಅದಕ್ಕಾಗಿ ಸರ್ ಅವ್ರ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ಈ ವೇದಿಕೆ ಮೇಲೆ ನಮ್ಮೂರ ಮೇಲೆ ಇರಲಿ ಅಂತ ಹೇಳ್ತೀನಿ ಸರ್. ತುಂಬ ಧನ್ಯವಾದಗಳು. ಈ ರೀತಿಯ ತಮ್ಮ ಕಲೆಯನ್ನು ಮಾಡ್ತಾ ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದುಕೊಂಡು ಒಳ್ಳೆ ಕಲೆಯನ್ನು ನೋಡ್ರಿ, ಎಲ್ಲರಿಗೆ ಶಾಲ ಸನ್ಮಾನ ಹಾರ ಎಲ್ಲರೂ ಸುತ್ತಮುತ್ತ ಅವ್ರು ನಿಲ್ತಿದ್ರಿ, ಚಪ್ಪಲ್ ಹೊಡ್ತಿದ್ರಿ, ಖುಷಿ ಇತ್ತು. ಸೊ ಮೊದಲಿಗೆ ನನ್ನದೊಂದು ಮಿಮಿಕ್ರಿ. ಸೊ ಮಿಮಿಕ್ರಿ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಮ್ಯೂಸಿಕ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮ್ಯೂಸಿಕ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಆ ಮ್ಯೂಸಿಕ್ ಸ್ಟಾರ್ಟಿಂಗ್ ಆಮೇಲೆ ನಟರದ್ದು ಕೆಲವೊಂದು ಸನ್ನಿವೇಶಗಳು ಮಾಡ್ತೀನಿ ಅಷ್ಟೇ. ಸ್ಟಾರ್ಟಿಂಗ್ ಮ್ಯೂಸಿಕ್ ಅಷ್ಟೇ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಸಾಂಸ್ಕೃತಿಕ ಒಂದು ವೇದಿಕೆ ರೆಡಿ ಮಾಡಿದ್ದಾರೆ. ಸೊ ಈ ವಿಷಯ ಕೇಳಿ ತುಂಬ ಖುಷಿಯಾಗಿದೆ. ಈ ನನ್ನ ಕೊಟ್ಟಿರಂಥ ಪ್ರಥಮ ಕಾಣಿಕೆಯನ್ನು ಆ ಕಲಾ ಸ್ವರೂಪಕ್ಕೆ ಅರ್ಪಿಸಬೇಕಂತ ಆಸೆ ಪಡ್ತಿದ್ದೀನಿ. ದಯವಿಟ್ಟು ಚಂದ್ರಕಾಂತ್ ಗುಳಿಯಣ್ಣ ಸರ್ ಅವರು ಬಂದು ಈ ಒಂದು ಸಣ್ಣ ಚಿಕ್ಕ ಕಲಾವಿದನ ಕಾಣಿಕೆಯನ್ನು ಆ ಕಲಾ ಸ್ವರೂಪಕ್ಕೆ ಅರ್ಪಣೆ ಮಾಡ್ತೀನಿ ಅಂತ ಆಸೆ ಪಡ್ತಿದ್ದೀನಿ ಸರ್. 500 ಕೊಟ್ರ ಇನ್ನೊಂದು 500,000 ಬರಲಿ ಅಂತ ಹುಚ್ಚ ಮಂದಿ ಹೆಚ್ಚಿಗದಾರ. ಆದರೆ ಕೊಟ್ಟಿರುವ ಕಲೆಯನ್ನು ನನಗೆ ಬೇಡ್ರಿ, ನೀವೆಲ್ಲ ನಿಮ್ಮ ಕಲೆಯ ತಂಡಕ್ಕೆ ತಗೊಳ್ರಿ ಅಂತೇಳಿ ಅಶೋಕಣ್ಣ ಕೊಟ್ಟಿದ್ದಾರೆ. ನಿಜವಾಗಲೂ ನನಗೆ ಭಾಳ ಖುಷಿ. ನನಗೆ 3 ಜನ ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳಾಗಿಲ್ಲ. ಮುಂದಿನ ಜನ್ಮದಲ್ಲಿ ಒಂದು ಗಂಡು ಬೇಕಾದರೆ ಇಂಥ ಗಂಡು ಹುಟ್ಟಲಿ ಅಂತಕ್ಕಂಥದ್ದೇ ನನ್ನ ಆಸೆಯನ್ನು ವ್ಯಕ್ತಪಡಿಸ್ತಾ, ನಿಜವಾಗಲೂ ಮಕ್ಕಳೆಂದರೆ ದಾಸೋಹದ ಗಣ ಇರಬೇಕು. ಜರ ಚೀಟಿ ಹೊಡಿಬೇಡ ತಡ್ರು ಅಪ್ಪಿ, ನಾವಿಬ್ರು ಏನು ಕಿಸ್ಕೊಂಡಾಗತ್ತಿದ್ದೇವೆ, ಏನು ಮಾಡಕತ್ತೀವಿ ಅಲ್ಲ ನಿಮ್ಮ ವಯದು ಚೀಟಿ ಅದಕ್ಕೆ ಹೊಡಿತೀರಿ, ಅದಕ್ಕೆ ಹೊಡೆಯೋದಕ್ಕೂ ಹೊಡೆಯಲ್ಲ. ಆ ಕಡೆ ನಿಮ್ಮ ಕಾಟ, ಈ ಕಡೆ ಉದ್ರ ಕಾಟ. ನಮ್ಮ ಮೌದರಿ ಚಡ್ಯಾಗ ಸುಮ್ಮ ಕೂತು ಕೇಳಾಗತ್ತಾವು ಪಾಪ. ನಾ ಅಪ್ಪವ್ರನ್ನೂ ಇನ್ನೂ ಇಲ್ಲೇ ನಾವು ನೋಡಿಲ್ಲೇ. ಪರಮ ಪೂಜ್ಯ ಶಾಂತವೀರ ಅಪ್ಪಾಜಿ ಅವರು ಸಾಮಾನ್ಯ ಸ್ಥಳೀಯ ಪ್ರತಿಭೆಗಳ ಮಾತು ಕೇಳಕ್ಕೂ ಕೂಡ 21 ದಿವಸಗಳ ಕಾಲ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮಾತುಗಳಿಂದ ಈ ಸಮಾಜವನ್ನು ಬೆಳಗ್ತಕ್ಕಂಥ ಒಬ್ಬ ಶ್ರೇಷ್ಠ ಗುರು. ಇನ್ನೂವರೆಗೂ ಕೂಡ ನಮ್ಮ ಮಾತುಗಳನ್ನು ಕೇಳ್ತಾ, ಜೊತೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿಯ ಎಲ್ಲ ಆ ಕಲೆಗಳನ್ನು ನೋಡೋಣ ಅಂತೇಳಿ ಅಪ್ಪಾಜಿಯವರು ಎಲ್ಲ ಶ್ರೀಗಳು ಕುಳಿತಿದ್ದಾರೆ. ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ. ಹೌದು ಕಣಪ್ಪ, ಅದೇ ಹಾ. ಯಾಕಂದ್ರೆ ನಾವು ರಾಜೀವ್ ಕುಮಾರ್ ಎಲ್ಲರನ್ನು ಪ್ರೀತಿಯಿಂದ ವಿಶ್ವದಿಂದ ನೋಡ್ತಿರೋದು ಗೊತ್ತಲ್ಲ. ಅದಕ್ಕೆ ಹೇಳ್ತಿರೋದು ಕನ್ನಡ ರಾಜ್ಯ ಅಂದ್ರೆ ದೇವರ ರಾಜ್ಯ ಅಂತ. ಅದಕ್ಕೆ ನಾನು ಹುಟ್ಟಿರೋದು ಮಾದಲಿಪರ್ಗ ದೇವರ ನಾಡಿನಲ್ಲಿ. ಅದಕ್ಕೆ ನಾನು ಹೇಳ್ತಿರೋದು ನಮ್ಗೆ ಆಶೀರ್ವಾದ ಕೊಡೋದು ಯಾರು ಗೊತ್ತಾ? ಶಿವಲಿಂಗೇಶ್ವರ, ಶರಣ ಶಿವಲಿಂಗೇಶ್ವರ. ಅದಕ್ಕಾಗಿ ನಾವು ಇಟ್ಕೊಂಡು ಬಂದೀವಿ ಗೊತ್ತಾ. ನಮಸ್ಕಾರ. ಇದೇ ಕಾರ್ಯಕ್ರಮಕ್ಕೆ ಸೊ ಶಂಕರ್ನಾಗವರಲ್ಲ, ಅದೊಂದು ವಿಷಯ ಮಾತ್ರ ನಿಮ್ಮನ್ನು ಹೇಳ್ಬಲ್ಲ. ಇವತ್ತು ನಾವು ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರತಿಭೆಗೂ ಈ ಒಂದು ವೇದಿಕೆ, ಈ ಒಂದು ವ್ಯಕ್ತಿತ್ವ, ಈ ಒಂದು ಸೌಂದರ್ಯವನ್ನು ಕೊಟ್ಟಿದ್ದು ಈ ನನ್ನ ನಾಡು, ಈ ನನ್ನ ಭೂಮಿ, ಏ ನಮ್ಮ ಅದನ್ನಪ್ಪರ ಎಲ್ಲರಿಗೂ ನನ್ನ ಮಾಡಿದ ಜನತೆಗೆ ನಮಸ್ಕಾರಗಳು. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಟೆನ್ನಿಸ್ ಕೃಷ್ಣ ಸರ್ ಬಂದಿದ್ರೆ, ಟೆನ್ನಿಸ್ ಕೃಷ್ಣ
ನೈವೇದ್ಯ ಕನ್ನಡ ಆರೈತೆ ಕನ್ನಡ ಅಡಿ ಬಾರಿ ತೀರ್ಸ್ಕ ಆಗತ್ತಡ ನಾ ಆಗತ್ತಡ ಅದಕ್ಕೆ ಅದೇಡ ನದಿಮೂರಲ್ಲಿ ತಿರುಗಾಡ್ತಿದ್ರಲ್ಲ ಕನ್ನಡ ಅವನೇ ಕನ್ನಡ ಬಾರವ ತೀರ್ಸ್ಕ. ಇದೇ ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಬಂದಿದ್ರೆ ಈ ಕಾರ್ಯಕ್ರಮ ಏನದಲ್ಲ ನಮ್ಮ ಆಳಂದ ತಾಲೂಕಿನ ಒಂದು ಮಾದನಿಪ್ಪರ್ಗ ಊರ ಶರಣರು ನಾಡಿನ ಬಗ್ಗೆ ಈ ನಮ್ಮ ದೇಶದ ಬಗ್ಗೆ ವಿಷಯಗಳ ಮಾತಾಡ್ತಿದ್ದೇನೆ. ಹಿಂಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಉಪೇಂದ್ರ ಸರ್ ಬಂದಿದ್ರೆ ನಿನ್ನಚ್ಚಿ ನೋಡು, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬಣ್ಣಕ್ಕೆ ಅಷ್ಟೇ ಜನ ತಿಳ್ಕ ಬರ. ಇದೇ ಒಂದು ವೇದಿಕೆಗೆ ನಮ್ಮ ಅಂಬರೀಷಣ ಬಂದಿದ್ರೆ ಸೋನ ಆದ್ರೆ ನಾವು ಹೇಳ್ತಿರೋದು ನಮ್ಮ ದೇಶಕ್ಕೆ ಬೇಕಾದ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಕೊಟ್ಟಿರುವಂಥ ದೇಶಕ್ಕೆ ನಾವಾಗಲೂ ಚೆನ್ನಾಗಿ ನೋಡಿ ಗೊತ್ತ ಕನ್ನಡ ಲಾಲ್ ವಾಲ ಎಲ್ಲ